ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 19. ಮೀರಾಳ ಇಚ್ಛೆಯಂತೆ ಅವಳನ್ನು ಚರಣ್ ಸರ್ ಚಿನ್ಮಯ ಕಾಲೇಜಿನಲ್ಲಿ BScಗೆ ಅಡ್ಮಿಷನ್ ಮಾಡಿಸಿದರು. ಅವರೇ ಅವಳನ್ನು ಕಾಲೇಜಿಗೆ ಡ್ರಾಪ್ ಮಾಡ್ತಿದ್ರು. ಅವಳನ್ನು ಒಬ್ಬಳೇ ಹೊರಗೆ ಬಿಡಲು ನಮಗೆ ಧೈರ್ಯವಿರಲಿಲ್ಲ. ಅವತ್ತು ಅವಳಿಗೆ ಡ್ರಗ್ಸ್ ಇಂಜೆಕ್ಟ್ ಮಾಡಿದ ಅನಾಹುತದ ನಂತರ ನಾವವಳನ್ನು ಕಳೆದುಕೊಂಡು ಬಿಟ್ಟಿದ್ವಿ. ಇವಾಗ ತಾನೇ ಅವಳು ನಮಗೆ ವಾಪಸ್ ಸಿಕ್ಕಿದ್ದಾಳೆ. ಹಳೆಯದೆಲ್ಲ ಇನ್ನೂ ಮರುಕಳಿಸಬಾರದು. ಆ ಉದ್ದೇಶದಿಂದಲೇ ನಾವೆಲ್ಲರೂ ಅವಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುತ್ತಿದ್ದೆವು. ಅಪಾಯ ಯಾವಾಗ ಎಲ್ಲಿಂದ ಕದ ತೆರೆದು ಬರುವುದೋ ತಿಳಿದಿಲ್ಲ. ಅದಕ್ಕೆ ಎಲ್ಲರೂ ಮುನ್ನೆಚ್ಚರಿಕೆ ವಹಿಸುತ್ತಿದ್ದೆವು. ಹೆಣ್ಣು ಮಕ್ಕಳ ಜೀವನದಲ್ಲಿ ಅವರ ಮೊದಲ ಹೀರೋ ಅವರ ಅಪ್ಪ ಆಗಿರ್ತಾರೆ. ಮೀರುಗೂ ಅವಳ ಅಪ್ಪನೇ ಹೀರೋ ಆಗಿದ್ರು. ಆದರೆ ಆ ಹೀರೋ ಜೊತೆ ತುಂಬ ವರ್ಷ ಬದುಕುವ ಭಾಗ್ಯ ಅವಳಿಗೆ ಇರಲಿಲ್ಲ. ತಂದೆಯ ನಂತರದ ಸ್ಥಾನ ಎಂದಿಗೂ ಅಣ್ಣಂದಿರಿಗಾಗಿ ಮೀಸಲಾಗಿರುತ್ತದೆ ಅಲ್ವಾ? ಮೀರಾಗೆ ಅಣ್ಣನ ಪ್ರೀತಿ ಕಾಳಜಿ ಹೇಗಿರುವುದು ಎಂದು ತಿಳಿದಿರಲಿಲ್ಲ. ಕಾರಣ ಅವಳು ಅಪ್ಪ ಅಮ್ಮನ ಏಕೈಕ ಪುತ್ರಿ. ನನಗೂ ಅಣ್ಣನ ಪ್ರೀತಿ ಹೇಗಿರುತ್ತದೆ ಎಂದು ಮೊದಲು ತಿಳಿದಿರಲಿಲ್ಲ. ಅಣ್ಣ ಇರಬೇಕಿತ್ತು ಎಂದು ಎಷ್ಟೋ ಸಾರಿ ಅನಿಸದೆಯೂ ಇರಲಿಲ್ಲ. ಆದರೆ ನನ್ನ ಆ ಪ್ರಾರ್ಥನೆ ಕೃಷ್ಣನಿಗೆ ಬಹುಶಃ ಕೇಳಿರಬೇಕು. ಅದರ ಫಲವಾಗಿ ನನ್ನ ಜೀವನದಲ್ಲಿ ನನ್ನ ಕಾರ್ತಿ ಅಣ್ಣ ಬಂದ. ಅಣ್ಣನ ಪ್ರೀತಿ ಕಾಳಜಿ ಹೇಗಿರುತ್ತದೆ ಎಂದು ತಿಳಿದುಕೊಂಡೆ. ನನ್ನ ಹಾಗೆ ಈಗ ಮೀರುಗೂ ಅಣ್ಣ ಸಿಕ್ಕಿದ್ದಾನೆ, ಅವಳ ಚರ್ವಣ್ಣ. ಅವರು ಅವಳನ್ನು ತುಂಬ ಪ್ರೀತಿ ಹಾಗೂ ಕಾಳಜಿಯಿಂದ ನೋಡ್ತಾರೆ. ಒಂದು ಕಾಲದಲ್ಲಿ ಅವಳಿಗೆ ತನ್ನ ತಂದೆಯಿಂದ ಸಿಗಬೇಕಾದ ಪ್ರೀತಿ ವಾತ್ಸಲ್ಯ ನಷ್ಟವಾಗಿತ್ತು. ಇವಾಗ ಎಲ್ಲ ಸಿಕ್ಕಿತು, ಅದು ಚರಣ್ ಸರ್ ರೂಪದಲ್ಲೇ. ಶಾಂತು ಬೇಬಿ ಹಾಗೂ ಸುಜಿ ಮೀರುಗೆ ನೀಡುವ ಪ್ರೀತಿಯಲ್ಲಿ ಅವರಿಬ್ಬರಿಗೆ ಪೈಪೋಟಿ ನಡೆಯುತ್ತಿತ್ತು. ನಾ ಮುಂದು ತಾ ಮುಂದು ಎಂದು ಅವಳಿಗೆ ಕೈತುತ್ತು ನೀಡುತ್ತಿದ್ದರು. ನಾವು ನಮ್ಮ ಹೆಚ್ಚಿನ ರಾತ್ರಿಗಳನ್ನು ಟೆರೆಸ್ ಮೇಲೆ ಕಳೆಯುತ್ತಿದ್ದೆವು. ಅಲ್ಲಿಂದ ನೇರವಾಗಿ ಕಾಣುವ ಪ್ರಶಾಂತವಾದ ಆಗಸ, ಮಿನುಗುವ ನಕ್ಷತ್ರಗಳು, ಚಂದ್ರ ಎಲ್ಲರೂ ನಮ್ಮನ್ನು ನೋಡಿ ನಗು ಬೀರುವಂತೆ ಭಾಸವಾಗುತ್ತಿತ್ತು. ನಾವು ಅವುಗಳನ್ನು ದಟ್ಟಿಸುತ್ತಾ ಅಲ್ಲೇ ನಿದ್ರಾದೇವಿ ಮಡಿಲು ಸೇರುತ್ತಿದ್ದೆವು. ಎಷ್ಟೋ ಬಾರಿ ಅನಿಸುತ್ತಿತ್ತು, ನಾವು ಕೆಳಗೆ ನಿಂತು ಸುತ್ತಲೂ ಪರಿಸರ ನೋಡುವುದಕ್ಕೂ ಟೆರೆಸ್ ಮೇಲೆ ನಿಂತು ಅದನ್ನು ನೋಡುವುದಕ್ಕೂ ಎಷ್ಟು ವ್ಯತ್ಯಾಸವಿದೆ. ನೋಡುವ ವಿಷಯ ಕಣ್ಣು ಎಲ್ಲ ಒಂದೇ, ಆದರೆ ಕಾಣುವ ದೃಷ್ಟಿಕೋನ ಬೇರೆ ಬೇರೆ. ಜೀವನದಲ್ಲಿಯೂ ಹಾಗೆ ಅಲ್ವಾ? ಸಾಮಾನ್ಯವಾಗಿ ಎಲ್ಲರೂ ಎದುರಿಸುವ ಸಮಸ್ಯೆ ಒಂದೇ, ಆದರೆ ಅದನ್ನು ಕಾಣುವ ದೃಷ್ಟಿಕೋನ ಬೇರೆ, ಅದನ್ನು ಬಗೆಹರಿಸುವ ರೀತಿ ಬೇರೆ. ನಮ್ಮ ಜೀವನದಲ್ಲಿ ಬರುವ ಪರಿಸ್ಥಿತಿ ಬಹುಶಃ ನಾವು ಅಂದ್ಕೊಂಡಿದ್ದು ಆಗಿರಲಿಕ್ಕಿಲ್ಲ, ಆದರೆ ಅದನ್ನು ಯಾವ ರೀತಿಯಲ್ಲಿ ಸ್ವೀಕರಿಸುತ್ತೇವೆ ಎಂಬುದು ಸಂಪೂರ್ಣವಾಗಿ ನಮ್ಮ ಕೈಯಲ್ಲೇ ಇದೆ. ಹೀಗೆ ನಮ್ಮ ಜೀವನ ಸಂತೋಷದ ಅಲೆಗಳಿಂದ ತುಂಬಿದ ಶರದಿಯಾಗಿತ್ತು. ಚರಣ್ ಸರ್ ಮತ್ತು ಶಿವಿಯ ಮನಸ್ಸಿನಲ್ಲಿ ಪ್ರೀತಿ ಇರುವುದು ನನಗೆ ಖಚಿತವಾಗಿತ್ತು. ಅವರಿಬ್ಬರ ಕಣ್ಗಳಲ್ಲಿ ಅದನ್ನು ನಾನು ಸ್ಪಷ್ಟವಾಗಿ ನೋಡಿದ್ದೆ. ಒಂದಿನ ಶಿವಿ ನನ್ನ ಹತ್ರ ಬಂದು CS ವಿಷಯದಲ್ಲಿ ಕೆಲವು ಡೌಟ್ ಇದೆ ಹೇಳ್ಕೊಡುವೆಂದ್ಲು. ನಂಗೆ ಗೊತ್ತಿದ್ರೂ ಗೊತ್ತಿಲ್ಲದ ಹಾಗೆ ಅವಳನ್ನು ಈ ವಿಷಯವಾಗಿ ಚರಣ್ ಸರ್ ಬಳಿ ಕಳುಹಿಸುವ ಸಂಚು ಮಾಡಿದೆ. ಆದರೆ ಅವಳಲ್ಲಿಗೆ ಹೋಗಲಿಲ್ಲ. ಆಗ ತಕ್ಷಣ ನನಗೆ ನೆನಪಿಗೆ ಬಂದವಳು ತನು. ಅವಳಿಗೆ ಕರೆ ಮಾಡಿ ಅವರಿಬ್ಬರ ವಿಷಯ ಗೊತ್ತಿರುವುದಾಗಿಯೂ ಹೇಗಾದರೂ ಮಾಡಿ ಎಲ್ಲ ಸರಿ ಮಾಡಬೇಕೆಂದು ಹೇಳಿದೆ. ನನ್ನ ಮಾತು ಕೇಳಿ ತನು ತುಂಬ ಖುಷಿಪಟ್ಲು. ಪ್ರೀತಿಸುವವರು ಯಾವತ್ತಾದರೂ ಒಂದಾಗಬೇಕು, ದೂರವಾಗುವ ನೋವು ಯಾರಿಗೂ ಬೇಡ ಅಕ್ಕ ಎಂದಳು. ನನಗೆ ಅವಳ ಧ್ವನಿಯಲ್ಲಿ ನೋವಿನ ಛಾಯೆ ಎದ್ದು ಕಾಣುತ್ತಿತ್ತು. ತಾನು ಯಾರನ್ನಾದರೂ ಪ್ರೀತಿ ಮಾಡ್ತಿರಬಹುದಾ ಎಂದು ಅನಿಸಿತು. ಆದರೆ ಈಗ ಅದು ಕೇಳುವ ಸಮಯವಲ್ಲ, ಸೂಕ್ತ ಸಮಯ ನೋಡಿ ವಿಚಾರಿಸೋಣ ಎಂದುಕೊಂಡೆ. ಈ ಪ್ರೀತಿ ಎಂದರೆ ವಿಚಿತ್ರ ಎಂದು ಅನಿಸುವುದು ನನಗೆ. ಅದು ಸ್ವಾರ್ಥವೋ ಅಥವಾ ತ್ಯಾಗವೋ? ಆ ಒಂದು ವಿಷಯ ಕೆಲವರಿಗೆ ಹೊಸ ಜೀವನ ಕೊಟ್ಟರೆ ಇನ್ನು ಕೆಲವರಿಗೆ ಇರುವ ಜೀವನವನ್ನೇ ನಾಶ ಮಾಡುತ್ತದೆ. ಶಿವಿಗೆ ಚರಣ್ ಸರ್ ಅಂದರೆ ಪ್ರಾಣ, ಅದು ನನಗೆ ಅರಿವಾಗಿತ್ತು. ಅವರಿಗೂ ಅವಳ ಮೇಲೆ ಪ್ರೀತಿ ಏನೂ ಇದೆ, ಆದರೆ ಅದರ ಆಳ ಎಷ್ಟು ಎಂದು ನಾನು ತಿಳ್ಕೋಬೇಕಿತ್ತು. ಯಾಕೆಂದರೆ ನಾಳೆ ಯಾವುದೋ ಕಾರಣದಿಂದ ಅವರಿಬ್ಬರು ದೂರವಾದರೆ ನನ್ನ ಶಿವಿ ಮೀರು ಥರ ಮಾನಸಿಕ ಸ್ಥಿರತೆ ಕಳೆದುಕೊಳ್ಳಬಾರದು ಎಂಬ ಉದ್ದೇಶದಿಂದ ಒಂದು ಅವಕಾಶಕ್ಕಾಗಿ ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದೆ. ಒಂದಿನ ಶಿವಿಗೆ ತಲೆನೋವು ಬಂದಿತ್ತು. ಮನೆಯಲ್ಲಿ ಯಾರೂ ಇರಲಿಲ್ಲ.
ನಾನು ಮಾತ್ರ ಇದ್ದೆ. ಚರಣ್ ಸರ್ ಮನೆಯಿಂದ ಎಲ್ಲಿಗೋ ಹೊರಡುತ್ತಿದ್ದರು. ನಾನು ನನ್ನ ಮೊಬೈಲ್ ತಗೊಂಡು ಕರೆ ಮಾಡುವ ಹಾಗೆ ನಟಿಸಿ, ಶಿವಿಗೆ ತಲೆನೋವು, ಮನೇಲಿ ಬೇರೆ ಯಾರೂ ಇಲ್ಲ, ಮಾತ್ರೆ ಕೊಟ್ಟಿದ್ದೀನಿ, ನಾನಿವತ್ತು ಕಾಲೇಜಿಗೆ ಬರಲ್ಲ, ಸಾರಿ ಐಶು ಎಂದೆ. ಅವರು ನನ್ನ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದುದು ನನ್ನ ಗಮನಕ್ಕೆ ಬಂತು. ನಾನು ಇದೇ ಸರಿಯಾದ ಸಮಯ ಎಂದುಕೊಂಡು, ಏನು ಈಗಲೇ ಬರಬೇಕಾ? ಈಗೇನು ಮಾಡಲಿ? ಸರಿ, ಪ್ರಾಜೆಕ್ಟ್ ಸಬ್ಮಿಟ್ ಮಾಡಿ ಬೇಗ ವಾಪಸ್ ಬರುವೆ, ಕ್ಲಾಸಿಗೆ ಬರಲ್ಲ ಐಶು ಎಂದು ಕಾಲೇಜ್ ಬ್ಯಾಗ್ ಹಿಡಿದು ಮನೆಯಿಂದ ಹೊರಟೆ. ಅವರು ಆ ಕಡೆ ಈ ಕಡೆ ನಡೆದು ಚಡಪಡಿಸುತ್ತಿರುವುದು ನಾನು ಕಿರುಗಣ್ಣಿನಲ್ಲೇ ಗಮನಿಸಿದೆ. ಬಿರಬಿರನೆ ಹೆಜ್ಜೆ ಹಾಕಿ ನಡೆದೆ. ನಾನು ಅವರಿಗೆ ತಿಳಿಯದ ಹಾಗೆ ಮರೆಯಲ್ಲಿ ನಿಂತೆ. ಸರ್ ನಾನು ಹೋದೆ ಎಂದು ತಿಳಿದು ಮನೆಯೊಳಗೆ ಹೋದರು. ನಾನು ಕಳ್ಳ ಹೆಜ್ಜೆ ಇಟ್ಟು ಹಿಂದೆ ಹೋದೆ. ಶಿವಿಯ ರೂಮಿಗೆ ಹೋದರು. ನಾನು ರೂಮಿನ ಹೊರಗೆ ಮರೆಯಲ್ಲಿ ನಿಂತೆ. ಶಿವಿ ತಲೆ ಮೇಲೆ ಕೈಯಿಟ್ಟು ಮಲಗಿದ್ದಳು. ನನಗೆ ಅವಳನ್ನು ನೋಡಿ ತಳಮಳ ಆಗ್ತಾಯಿತ್ತು. ಆದರೆ ಅವರ ಪ್ರೀತಿ ಪರೀಕ್ಷೆ ಮಾಡಲು ನನಗೆ ಬೇರೆ ದಾರಿ ಇರಲಿಲ್ಲ. ಸರ್ ಅವಳ ಹತ್ರ ಹೋಗಿ ಅವಳ ತಲೆ ಸವರಿದರು. ನಾವು ಪ್ರೀತಿಸುವವರು ಹತ್ರ ಇದ್ದರೆ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತದೆ, ಅವರ ಸಾಮೀಪ್ಯ ಈ ಮನಸ್ಸಿಗೆ ತಿಳಿಯುತ್ತದೆ ಎಂದು ಕೇಳಲ್ಪಟ್ಟಿದ್ದೆ. ಶಿವಿಗೆ ಅವರ ಸ್ಪರ್ಶದ ಅರಿವಾಗಿರಬೇಕು. ಅವಳು ಕಣ್ತೆರೆದಳು. ಅವರನ್ನು ಕಂಡವಳೆ ಎದ್ದು ಕುಳಿತಳು. ಪರವಾಗಿಲ್ಲ ಶಿವನ್ಯ, ಮಲಗು, ನಿಮಗೆ ತಲೆನೋವು ಅಂತ ಗೊತ್ತಾಗಿ ನೋಡಿ ಹೋಗೋಣ ಅಂತ ಬಂದೆ ಎಂದರು. ಶಿವಿಗೆ ಕಣ್ತುಂಬಿ ಬಂತು. ಅವರೇ ಕೈಯಾರೆ ಅವಳ ಕಣ್ಣೊರೆಸಿ ಅವಳನ್ನು ತನ್ನ ಮಡಿಲಲ್ಲಿ ಮಲಗಿಸಿ ತಲೆಗೆ ವಿಕ್ಸ್ ಹಚ್ಚಿ ತಲೆ ತಟ್ಟಿ ಮಲಗಿಸಿದರು. ನನಗೂ ಅವರ ಚರ್ಯೆ ಕಂಡು ಖುಷಿಗೆ ಕಣ್ತುಂಬಿತು. ಅವಳು ನಿದ್ದೆಗೆ ಜಾರಿದ್ದು ಖಚಿತಪಡಿಸಿಕೊಂಡವರೇ, ನೀನು ಯಾವಾಗಲೂ ಖುಷಿಯಾಗಿರಬೇಕು ಕಣು, ನಿನ್ನ ಖುಷಿಗಾಗಿ ಏನು ಬೇಕಾದರೂ ಮಾಡ್ತೀನಿ, ನಿನ್ನಿಂದ ಅಂತರ ಕಾಯ್ದುಕೊಂಡಿರುವುದು ಕೂಡ ನಿನ್ನ ಖುಷಿಗಾಗಿ. ನಿಮ್ಮ ಮನೆಯವರು ನಮ್ಮನ್ನೆಲ್ಲ ಸ್ವಂತ ಅಂತ ತಿಳ್ಕೊಂಡು ಪ್ರೀತಿ ತೋರಿಸ್ತಿದ್ದಾರೆ. ಅವರ ಪ್ರೀತಿಗೆ ನಂಬಿಕೆಗೆ ಮೋಸ ಮಾಡಲು ನನ್ನಿಂದಾಗಲ್ಲ. ಅಮ್ಮ ಕೂಡ ಇತ್ತೀಚೆಗೆ ತುಂಬ ಖುಷಿಯಾಗಿದ್ದಾರೆ. ಅದಕ್ಕೆಲ್ಲ ಕಾರಣ ನೀವೆಲ್ಲರೂ. ಅದರಿಂದಾನೇ ನಿನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಆಮೇಲೆ ನಾವು ಯಾವುದಾದ್ರೂ ಪರಿಸ್ಥಿತಿಯಿಂದ ದೂರ ಆದರೆ ನಿನಗೆ ನೋವು ಕೊಡೋಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ನಿನ್ನನ್ನು ಮರೆಯಲು ನನ್ನಿಂದ ಆಗಲ್ಲ. ನೀನೇ ನನ್ನ ಮೊದಲ ಪ್ರೀತಿ, ನನ್ನ ಜೀವ, ನನ್ನ ಪ್ರಾಣ, ನನ್ನ ಉಸಿರು, ನನ್ನ ಪ್ರಪಂಚ ಎಲ್ಲ ನೀನೇ. ನಾನು ಯಾವುದೋ ಫಿಲ್ಮಿ ಡೈಲಾಗ್ ಹೇಳ್ತಿಲ್ಲ. ಇವು ನನ್ನ ಹೃದಯದ ಅಂತರಾಳದ ಮಾತುಗಳು. ಆ ವಿಧಿ ನಾವು ಒಂದಾಗಬೇಕು ಅಂತ ಅಂದ್ಕೊಂಡಿದ್ರೆ ನಾವು ಖಂಡಿತ ಒಂದಾಗ್ತೀವಿ. ದೂರ ಆಗಬೇಕು ಅಂತಿದ್ರೆ ದೂರ ಆಗ್ತೀವಿ. ಆದರೆ ಈಗ ಅದನ್ನು ಹೇಳಿ ನಿನಗೆ ನೋವು ಕೊಡಲು ನನ್ನಿಂದ ಆಗಲ್ಲ. ಒಂದಂತೂ ನಿಜ, ನನ್ನ ಹೃದಯದರಸಿ ನೀನೆ, ಎಂದೆಂದಿಗೂ ನೀನೆ, ಶಾಶ್ವತವಾಗಿ ನೀನಿಲ್ಲೇ ಇರ್ತೀಯ ಎಂದು ಹೃದಯ ಮುಟ್ಟಿ ಹೇಳಿದರು. ಅವರು ಹೇಳಿದ ಆ ಮಾತು ಅವರು ಶಿವಿಯ ಮೇಲೆ ಇಟ್ಟ ಪ್ರೀತಿ ಎಷ್ಟು ಎಂದು ತಿಳಿಯಿತು. ಆ ಪ್ರೀತಿಯಲ್ಲಿ ಸ್ವಾರ್ಥ ಇರಲಿಲ್ಲ, ಪರಿಶುದ್ಧ ಪ್ರೀತಿಯದು. ಕೃಷ್ಣನಿಗೆ ಮನಸ್ಸಲ್ಲೇ ಕೋಟಿ ಕೋಟಿ ಧನ್ಯವಾದಗಳನ್ನು ಹೇಳಿದೆ. ಇಷ್ಟು ಒಳ್ಳೆ ಹುಡುಗ ನಮ್ಮ ಶಿವಿಗೆ ಬೇರೆ ಸಿಗಲ್ಲ, ಅವಳು ನೋವು ಪಡಬಾರ್ದು ಎಂದು ನಿದ್ದೆಯಲ್ಲಿದ್ದಾಗ ಅವರ ಮನದ ಮಾತುಗಳನ್ನು ಅರುಹಿದರು. ಅವರು ಯಾಕೆ ಅವಳಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಅಂತ ತಿಳಿಯಿತು. ಅಪ್ಪನ ಬಳಿ ಈ ವಿಷಯ ಹೇಳಿ ಆದಷ್ಟು ಬೇಗ ಎಲ್ಲ ಸರಿ ಮಾಡಬೇಕು ಎಂದು ನಿರ್ಧರಿಸಿದೆ. ನಾನು ಶಿವಿ ರೂಮ್ಗೆ ಹೋದೆ. ಶಿವಿ ಅವರ ಮಡಿಲಲ್ಲಿ ಪುಟ್ಟ ಮಗುವಿನಂತೆ ಮಲಗಿದ್ದಳು. ಸರ್ ನನ್ನನ್ನಲ್ಲಿ ನಿರೀಕ್ಷಿಸಿರಲಿಲ್ಲ. ಅವರಿಗೆ ಮುಜುಗರವಾಯಿತು. ಕಾಲೇಜಿಗೆ ಹೋಗಲಿಲ್ವಾ ಅಂತ ಕೇಳಿದರು. ಸರ್ ನನ್ನ ಫೈನಲ್ ಎಕ್ಸಾಮ್ ಮುಗಿದಿದೆ, ಇನ್ನೂ ರಿಸಲ್ಟ್ ಬಂದ ಮೇಲೆ ಕಾಲೇಜಿಗೆ ಹೋಗೋದು. ಯಾಕೆ ಸರ್ ನೆನಪಿಲ್ವಾ ಅಂತ ಹೇಳಿದೆ. ನಾನು ಕಾಲೇಜಿಗೆ ಹೋಗುತ್ತೇನೆ ಎಂದು ನಾಟಕ ಮಾಡಿದ್ದು ಫೋನ್ನಲ್ಲಿ. ಸರ್ ಶಿವಿಗೆ ಹುಷಾರಿಲ್ಲ ಅಂತ ತಿಳಿದ ಆತಂಕದಲ್ಲಿ ನನ್ನ ಎಕ್ಸಾಮ್ ಮುಗಿದ ವಿಷಯ ಅವರ ತಲೆಗೆ ಹೊಳಿಲಿಲ್ಲ. ಅಷ್ಟರಲ್ಲಿ ನನ್ನ ಫೋನ್ ರಿಂಗ್ ಆಯಿತು. ಶಾಂತು ಬೇಬಿ ಕರೆ ಮಾಡಿ ಬೇಗ ಹಾಸ್ಪಿಟಲ್ಗೆ ಬರಲು ಹೇಳಿದಳು. ನನಗೆ ಗಾಬರಿಯಾಗಿ ಮೊಬೈಲ್ ಕೈ ಜಾರಿ ನೆಲದ ಮೇಲೆ ಬಿತ್ತು. ಶಿವಿಗೆ ಎಚ್ಚರ ಆಯಿತು. ಬೇಗ ಎದ್ದು ಕೂತಳು. ಅಕ್ಕ ಏನಾಯಿತು ಮಾತಾಡೆ ಎಂದು ಭುಜ ಅಲ್ಲಾಡಿಸಿದಳು. ನಾನು ವಿಷಯ ಹೇಳಿದೆ. ಮುಂದುವರಿಯುವುದು.